ನಮಸ್ಕಾರ. ಕರ್ನಾಟಕ ಬಿಗ್ ಬಾಸ್ ಮತ್ತು ಕಿಚ್ಚನ ವಿರುದ್ಧ ದೂರು. ಈ ದೂರು ಕೊಟ್ಟವರು ಯಾರು ಮತ್ತು ಇವರದ್ದೇ ಈಗ ಕಾರುಬಾರು ಎನ್ನುವಂಥ ವಿಷಯದ ಬಗ್ಗೆ ನಿಮ್ಮ ಮುಂದೆ ಪ್ರಸ್ತುತ ಪಡ್ಲಿಕ್ಕೆ ಬಂದಿದ್ದೀನಿ. ನಮ್ಮ ಪ್ರಪಂಚಕ್ಕೆ ನೋಡ್ರಿ ಏನೇನಾಗೈತೆ ಅನ್ನೋದು ಒಂದು ಅರ್ಥ ಆಗವಲ್ತು ನನಗೆ. ಬಿಗ್ ಬಾಸ್ ಒಳಗಡೆ ವಾರದ ಕತೆ ಕಿಚ್ಚನ ಜೊತೆ ಎನ್ನುವಂತಹ ಸಂದರ್ಭದಲ್ಲಿ ಅಥವಾ ಸನ್ನಿವೇಶದಲ್ಲಿ ಕಿಚ್ಚ ಸುದೀಪ್ ಅವರು ರಣಹದ್ದಿನ ಬಗ್ಗೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ರಣಹದ್ದು ಯಾವಾಗಲೂ ಹೊಂಚು ಹಾಕಿ ಸಂಚು ಹಾಕಿ ಸಮಯ ನೋಡಿ ಅದನ್ನು ಹಿಡಿತದೆ. ಸೊ ಹಾಗಾಗಿ ಆ ಥರ ಆ ರಣಹದ್ದಿನ ಶಕ್ತಿ, ಆ ರಣಹದ್ದಿನ ಸಮಯ ಪ್ರಜ್ಞೆ, ಆ ರಣಹದ್ದಿನ ಒಂದು ಯೋಚನೆಗಳು ಯಾವ ರೀತಿಯಾಗಿ ಇರ್ತವೆ ಎನ್ನುವಂಥ ಒಂದು ಸನ್ನಿವೇಶವನ್ನು ಉದಾಹರಣೆಯಾಗಿ ಹೇಳಿದರು. ಸೊ ಅದನ್ನಿಟ್ಕೊಂಡು ರಣಹದ್ದುಗಳ ಟ್ರಸ್ಟ್ ಎನ್ನುವಂತಹ ಒಂದು ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಅಂತ, ಆ ಟ್ರಸ್ಟಿನ ಅಧ್ಯಕ್ಷರು ಸದಸ್ಯರು ಸೇರಿಬಿಟ್ಟು ಇವತ್ತು ಕಿಚ್ಚನ ವಿರುದ್ಧ ದೂರು ಕೊಟ್ರಂತ. ರಣಹದ್ದು ಆ ರೀತಿ ಮಾಡಂಗಿಲ್ಲ, ಅದು ಯಾವುದೇ ಪ್ರಾಣಿಗಳ ಮೇಲೆ ಯುದ್ಧವನ್ನು ಮಾಡಂಗಿಲ್ಲ, ಅದು ಕೇವಲ ಸತ್ತ ಪ್ರಾಣಿಗಳನ್ನು ಮಾತ್ರ ತಿಂತತೆ, ಇದರಿಂದ ಪರಿಸರ ಸಮತೋಲನ ಸರಿಯಾಗಿರ್ತದೆ ಅಂಥೇಳಿ ಒಂದು ಹೋಗಿ ಕಾಡು ಸಂರಕ್ಷಣಾ ಸಮಿತಿಗೆ ಅಥವಾ ಒಂದು ಯಾವುದಪ್ಪ ಅಂತಂದರೆ ಈ ಒಂದು ಫಾರೆಸ್ಟ್ ಆಫೀಸರ್ಗಳಿಗೆ ಒಂದು ಕೇಸನ್ನು ಕೊಟ್ಟಿದ್ದಾರೆ ಅಥವಾ ದೂರನ್ನು ಕೊಟ್ಟಿದ್ದಾರೆ. ನೋಡಿರಿ, ಇದೆಷ್ಟು ಬಹುದೊಡ್ಡದಾಗಿರ್ತಕ್ಕಂಥ ಚರ್ಚೆ. ಇವತ್ತೆಲ್ಲ ಕಡೆಯಲ್ಲೂ ಕೂಡ ಅದೇ ಚರ್ಚೆ. ಇವ್ರಿಗೇನು ಮೀಡಿಯಾದ ಮುಂದೆ ಬರಬೇಕಂತ ಆಸೆ ಇತ್ತು ಅಥವಾ ಟಿವಿಯಾಗ ನಾವು ಕಾಣಿಸ್ಬೇಕಂತ ಆಸೆ ಇತ್ತು, ಇಲ್ಲ ಕಿಚ್ಚ ಸುದೀಪ್ ಅವ್ರ ಹೆಸರು ಕೆಡಿಸ್ಬೇಕನ್ನೋದು ಆಸೆ ಇತ್ತೋ ಗೊತ್ತಿಲ್ಲ. ಏನು ಮಾತಾಡ್ಲಕ್ಕೆ ಹೊಂಟ್ರಿ ನೀವು? ಏನು ಜೀವನದೊಳಗೆ ಏನಾರ ಸಾಧನೆ ಮಾಡ್ಬೇಕಂತ ಏನಾರ ಐತೆ? ಬರೀ ಇಂಥವು ಮಾಡ್ಬೇಕಂತ ಏನಾರ ಐತೆ? ಅಲ್ಲೋ ಮರ, ಅದು ದೊಡ್ಡ ಸಮಸ್ಯೆ ಅನ್ನೋದು. ಈ ದೇಶದೊಳಗೆ ದಿನ ರಣಹದ್ದಿನ ರೀತಿ ಒಂದು ಗಂಡು ಒಂದು ಹೆಣ್ಣಿನ ಮೇಲೆ ಅತ್ಯಾಚಾರವನ್ನು ಮಾಡೋದ್ರ ಮುಖಾಂತರ ಇಡೀ ಸಮಾಜದಲ್ಲಿ ಕುಲಗೆಟ್ಟಿರುವಂತಹ ಸನ್ನಿವೇಶ, ಸಂದಿಗ್ಧ ಪರಿಸ್ಥಿತಿ ಎದುರಾಗಿದೆ. ಅದರ ಬಗ್ಗೆ ಒಂದಿನನೂ ಕಂಪ್ಲೇಂಟ್ ಕೊಡಲಿಲ್ಲ. ಧರ್ಮಸ್ಥಳದ ಕೇಸಿನಲ್ಲಿ ಸೌಜನ್ಯ ಎನ್ನುವಂತಹ ಹೆಣ್ಣುಮಗಳಿಗೆ ಎಷ್ಟೋ ಮೋಸವಾಗಿದೆ. ಇವತ್ತಿನವರೆಗೂ ಕೂಡ 13 ವರ್ಷಗಳು ಕಳೆದರೂ ಕೂಡ ಆ ಮಹಿಳೆಗೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ. ಆದರೂ ಆ ನ್ಯಾಯದ ಬಗ್ಗೆ ಅಥವಾ ಇದನ್ನು ತನಿಖೆ ಮಾಡಲೇಬೇಕು, ಶೀಘ್ರವಾಗಿ ತನಿಖೆ ಮಾಡಿ ನ್ಯಾಯಸಮ್ಮತವಾಗಿರುವಂಥ ನ್ಯಾಯ ಕೊಡ್ರಿ ಅಂತ ಒಂದು ಕಂಪ್ಲೇಂಟನ್ನು ಕೊಡಲಿಲ್ಲ. ಏನು ಸಂಘ, ಏನು ಸುಡುಗಾಡು ನಿಮ್ಮದು? ಅದ್ರ ಬಗ್ಗೆ ಏನು ಚರ್ಚೆ ಮಾಡ್ಬೇಕು ಹೇಳ್ರಿ? ಈಗೇನೋ ಮಾತಿಗೆ ಏನಾರು ಅಂತಿರ್ತವೆ, ಕೆಟ್ಟ ಉಸುಳೆ ಮಗಲೇ ನೀನು ಅಂದ್ಬಿಡ್ತೀವಿ. ಹಂಗಾರೆ ಏನದು? ಹೆಣ್ಣು ಮಗಳಿಗೆ ಒಂದು ಬಹುದೊಡ್ಡ ನ್ಯಾಯ ಅನ್ಯಾಯ ಆಯ್ತು ಅಂತೇಳಿ ಕಂಪ್ಲೇಂಟ್ ಕೊಡ್ತಾರ? ಕೊಡ್ರಿ ಹೋಗಿ. ಉತ್ತರ ಕರ್ನಾಟಕದೊಳಗೆ ನಮ್ಮ ಭಾಷೆನೇ ಹಿಂಗಿರ್ತಾವೆ. ಎದಕ್ಕೆ ಹುಚ್ಚುಚ್ಚು ಮಾತಾಡ್ತಿಲ್ಲ, ಕಚ್ಚ ಸುಳೆ ಮಗ ಮಾತಾಡ್ದಂಗೆ ಎದಕ್ಕೆ ಮಾತಾಡ್ತೀವಿ ಅಂತ ಕೇಳ್ತೀವಿ ನಾವು. ಅಂದ್ರೆ ಅದಕ್ಕೂ ಒಂದು ಕೇಸ? ಅಥವಾ ಕತ್ತಿ ಹೋದ್ರದಂಗೆ ಎದಕ್ಕೆ ಹೋದಿರ್ತಿಲ್ಲ? ಮನುಷ್ಯ ಇದೆಯಾ ದನ ಇದೆ ಅಂತೀವಿ. ಹಂಗಾರೆ ದನಗಳಿಗೆ ಅವಮಾನ ಆತೆ, ಆ ಕತ್ತಿಗೆ ಅವಮಾನ ಆತೆ. ಉಸುಳೆ ಮಗ ಅಂದರೆ ಹೆಣ್ಮಗಳಿಗೆ ಅವಮಾನ ಆತೆ. ಅದು ಆಡು ಭಾಷೆಪ್ಪ. ಅದು ಏನೋ ಒಬ್ಬರಿಗೆ ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಯಾವುದೋ ಒಂದು ಉದಾಹರಣೆ ಬಗ್ಗೆ ಹೇಳ್ತಿರ್ತೀವಿ. ಈ ಎಷ್ಟು ಸುಂದರವಾಗಿ ನೋಡು, ಕೋಗಿಲೆ ಥರ ಇದಿದೆ, ಆದರೆ ನಿನಗೆ ಕೋಗಿಲೆ ಬುದ್ಧಿ ಇಲ್ಲ, ಲುಚ್ಚ ಬುದ್ಧಿ ಐತೆ ಅಂತೇಳಿ ಹುಡುಗಿಗೆ ಬೈತಿರ್ತಾರೆ ಕೆಲವೊಬ್ರು. ಹಂಗಂದ್ರೆ ಕೋಗಿಲೆಗೆ ಅವಮಾನ ಮಾಡಿದಂಗ ಎದಕ್ಕೆ ಓದಿರ್ತಿಲ್ಲ? ಕಾಗೆ ಥರ ಓದಿರ್ತಿಲ್ಲ, ದನ ಕಾಯನಂತ ಬೈತಿರ್ತಾರೆ. ಸೊ ಹಂಗಂದ್ರೆ ಕಾಗೆಗೆ ಅವಮಾನ ಆದಂಗ ಏನು ಅಂದ್ರೆ ಇಂಥವೆಲ್ಲ ಮಾಡ್ಕೊಂತ ಕುಂತ್ಬಿಟ್ರಿ. ಏನು ಕಾಗೆಗೆ ಒಂದು ಸಂಘ, ರಣಹದ್ದಿಗೊಂದು ಸಂಘ, ಕೋಗಿಲೆಗೊಂದು ಸಂಘ, ಆಮೇಲೆ ನಾ ಏನೋ ಬೈದ್ನಲ್ಲ ಕತ್ತೆ ದನ, ಈ ಕತ್ತೆಗೊಂದು ಸಂಘ, ನಾಯಿಗೊಂದು ಸಂಘ. ಇವು ಒಳ್ಳೆ ಕೆಲಸ ಬಿಡಿದ್ದು ನಿಮ್ಮದು. ಅಬ್ಬಾಬಾಬಾ, ನಿಮ್ಮ ಕೆಲಸವನ್ನು ಎಲ್ಲೆಡೆ ಮೆಚ್ಚುವಂಥದ್ದು. ಏನು ತಲೆ ಬರಬರೀತ್ಯಾ ಇಲ್ಲ ನಿಮಗೆ? ಅದ್ರ ಬಗ್ಗೆ ದೊಡ್ಡ ಚರ್ಚೆನಾ ಅದು? ಏನಪ್ಪ ನನಗೊಂದು ಅರ್ಥ ಆಗವಲ್ತು ನಿಮ್ಮ ಸನ್ನಿವೇಶಗಳು. ಅಥವಾ ಈ ಕೇಸ್ ಕೊಟ್ಟಿರಲಿ, ಇದರಿಂದ ಏನು ಅಬಾಬಾ ಮಹಾದೊಂದು ಸಮಸ್ಯೆ ಆಗಿಬಿಡುತ್ತಾ ಅಥವಾ ಮಹಾ ಒಂದು ಸಾಧನೆ ಆಗಿಬಿಡುತ್ತಾ? ಎಂತೆಂತಹ ಕಷ್ಟಗಳನ್ನು ಅಂಥ ಬಿಗ್ ಬಾಸನ್ನು ನಿಂದಿರಿಸಿರುವಂತಹ ರಾಜಕಾರಣಿಗಳನ್ನು ಕಿಚ್ಚ ಸುದೀಪ್ ಅವರು ಬೆಳಕರದೊಳಗೆ ತರಿಸಿಬಿಟ್ರು. ಅದನ್ನು ತರಿಸಿದ್ರು, ಬಿಗ್ ಬಾಸ್ ಶೋನ ಮತ್ತೆ ಚಾಲೂ ಮಾಡಿದ್ರು. ಅಂಥದ್ರಾಗ ಇದು ಯಾವ ಸುಡುಗಾಡ ಕೇಸು ಮರೆ? ಬರ್ರಿ, ಆಕಳುಗಳನ್ನು ಅಥವಾ ಗೋವುಗಳನ್ನು ಸಂರಕ್ಷಣೆ ಮಾಡೋದು ಬಿಟ್ಟು ಎಷ್ಟೋ ಕೇಸುಗಳಾಗ್ತಾ ಇದ್ದಾರೆ. ಆಕಳುಗಳನ್ನು, ಗೋವುಗಳನ್ನು ಪ್ರತಿದಿನ ಹತ್ಯೆ ಮಾಡಲಾಗ್ತದೆ ನಮ್ಮ ಜೀವಿಸೋಕ್ಕೋಸ್ಕರ, ಅಂದರೆ ಆಹಾರವನ್ನು ಸೇವಿಸೋಕ್ಕೋಸ್ಕರ ಎಷ್ಟೋ ಪ್ರಾಣಿಗಳನ್ನು ಬಲಿ ಕೊಡ್ತಾ ಇದ್ದಾರೆ. ಆ ಪ್ರಾಣಿಗಳೆಲ್ಲ ಎಲ್ಲೋ ಇರುವಂಥ ಹದ್ದು ಓಲ್ಬಿಡಪ್ಪ. ನೀವು ಸಂರಕ್ಷಣಾ ಟ್ರಸ್ಟ್ ಗರುಡ, ಅದೇನೋ ರಣಹದ್ದು ಸಂರಕ್ಷಣಾ ಟ್ರಸ್ಟ್ ಇದಿರಲ್ಲ, ನಿಮ್ಮ ಮನೆಗೆ ಎಷ್ಟು ರಣಹದ್ದಿದೆ ಹೇಳ್ರಿ? ಸಾಕಿರೇ ಇಲ್ಲ ನೀವು? ಸಾಕಿರೇ ರಣಹದ್ದು? ನಿಮಗೆ ಅಷ್ಟೊಂದು ಅಗಾಧವಾದಂಥ ಪ್ರೀತಿ ಐತಿ, ಅದು ಪರಿಸರ ಸಮತೋಲನ ಮಾಡುವಂತಹ ಒಂದು ಹಕ್ಕು ಐತಿ, ಅಥವಾ ಪರಿಸರ ಸಮತೋಲನ ಮಾಡುವಂಥ ಒನ್ ಆಫ್ ದಿ ಬೆಸ್ಟ್ ಬರ್ಡ್ ಅಂತ ನೀವು ಅಂತಿರಲ್ಲಪ್ಪ, ಒನ್ ಆಫ್ ದಿ ಬೆಸ್ಟ್ ಭಾಳ ಒಳ್ಳೇದಾಗಿರ್ತಕ್ಕಂಥ ಪಕ್ಷಿ ಅಂತ ನೀವು ಅಂತಿರಲ್ಲ, ಆ ಪಕ್ಷಿ ನಿಮ್ಮ ಮನೆಗೆ ಐತೆ, ನೀವು ಸಾಕಿರೇ? ಸಾಕಿಲ್ಲ. ಆ ಪಕ್ಷಿ ಬಗ್ಗೆ ನಿಮಗೆ ಎಷ್ಟು ಗೊತ್ತೈತಿ ಹೇಳ್ರಿ? ಅದೆಷ್ಟು ಊಟ ಮಾಡ್ತೈತೆ, ಅದೆಷ್ಟು ತಿಂತೈತೆ, ಎಷ್ಟು ದಿನಕ್ಕೊಮ್ಮೆ ಊಟ ಮಾಡ್ತೈತೆ, ಮತ್ತು ಎಷ್ಟು ಹೈಟ್ ಅದು ಏರ್ತೈತೆ ಅದನ್ನು ಗೊತ್ತೈತೆ? ಅದು ಗೊತ್ತಿಲ್ಲ. ಸುಮ್ಮನೆ ಹೋಗಿ ಒಂದು ಕೇಸ್ ಕೊಟ್ಬಿಡೋದು, ಮೀಡಿಯಾಗಳ ಮುಂದೆ ಅದ್ರ ಬಗ್ಗೆ ಒಂದು ಪ್ರಚಾರ ತಗೊಂಬಿಡೋದು, ಒಂದು ಹೆಸರು ಮಾಡ್ಕೊಳ್ಳೋದು. ಏನು ಹುಚ್ಚುಚ್ಚು ಮಾಡೋಕೆ ನಿಂತಿರೋ? ಬರ್ರಿ. ಅದ್ರ ಬದಲು ರಾಜಕಾರಣಿಗಳು ಇವತ್ತು ದೇಶದಲ್ಲಿ ಲೂಟಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಬೆಂಗಳೂರಿನಲ್ಲಿ ಗುಂಡಿಗಳು ಮುಚ್ಚಕ್ಕೆ ಆಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಕೇಸ್ ಕೊಡ್ರಿ. ಯಾವುದೇ MLA ಕೂಡ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಕ್ಷೇತ್ರ ಅಭಿವೃದ್ಧಿ ಮಾಡ್ತಿಲ್ಲ. ಅದ್ರ ಬಗ್ಗೆ ಒಂದು ಸ್ವಲ್ಪ ಕೇಸ್ ಕೊಡ್ರಿ.
ರಣಹದ್ದಿನ ಥರ ನೀವು ಕೂಡ ಸರ್ವೋಚ್ಚ ಅಭಿಮಾನಿಯಾಗಿ ಅಥವಾ ಪರಿಸರ ಸಮತೋಲನವನ್ನು ಕಾಪಾಡ್ರಿ ಅಥವಾ ಜನರ ಸಂರಕ್ಷಣೆಯನ್ನು ಮಾಡಿರಿ, ಅದರ ವಿರುದ್ಧ ಇಲ್ಲ. ಇದ್ಯಾವುದೋ ಒಂದು ಸನ್ನಿವೇಶವನ್ನು ಹೇಳಿದರೆ ಅದಕ್ಕೊಂದು ದೊಡ್ಡ ಕೇಸ್. ಒಂದು ತಲೆಯಾಗ ಶಿಕ್ಷಣವಂತಿಕೆ ಬೇಕು ನಿಮಗಿನ, ಶಿಕ್ಷಣವಂತರದಿರಿ, ಆದ್ರೆ ಬುದ್ಧಿವಂತಿಕೆ ಜೊತೆಗೆ ಶೈಕ್ಷಣಿಕ ವಿಚಾರದಲ್ಲಿ ಯಾವ ವಿಚಾರವನ್ನು ಯಾವ ರೀತಿ ಹೇಳ್ಬೇಕು, ಯಾವ ವಿಚಾರಕ್ಕೆ ದೂರ ಕೊಡಬೇಕು, ಯಾವ ವಿಚಾರಕ್ಕೆ ದೂರ ಕೊಡಬಾರ್ದು ಅನ್ನೋದನ್ನು ತಿಳ್ಕೊಂಡು ಮಾತಾಡ್ರಿ. ಈಗ ಏನಾರು ದೊಡ್ಡ ಸಮಸ್ಯೆ ಪರಿಹಾರ ಆಗಿಬಿಡುತ್ತೆ, ಅದು ಏನು ನಿಮಗೆ ಬಂದು ಭೇಟಿಯಾಗಿ ಅದ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾರಾ ಅಥವಾ ಯಾವುದಾದ್ರೂ ಪುಸ್ತಕದಲ್ಲಿ ಐತಾ? ಅದು ಒಂದು ಉದಾಹರಣೆ. ಅದನ್ನ ಯಾಕೆ ದೊಡ್ಡ ಚರ್ಚೆಗೆ ತಗೊಂತೀರಿ? ನಮ್ಮ ದೇಶಕ್ಕೆ ಇನ್ನೂ ಏನೇನು ನೋಡ್ಬೇಕು ಅನ್ನಂಗೆ ಆಗ್ಬಿಡತ್ತೆ ನನಗೆ. ಅದ್ರ ಬಗ್ಗೆ ಕೆಲವೊಬ್ರು ಕಮೆಂಟ್ ಹಾಕ್ಯಾರ ಬುದ್ಧಿವಂತರು. ಯಾಕೆ ಕಮೆಂಟ್ ಹಾಕ್ಯಾರ, ಏನು ಕಮೆಂಟ್ ಹಾಕ್ಯಾರ ಅನ್ನೋದನ್ನು ನೋಡೋಣ. ಅಂದರೆ ಈ ಪಬ್ಲಿಕ್ ಟಿ ವಿಯಲ್ಲಿ ಅಥವಾ ಈ ಒಂದು ಕಂಪ್ಲೇಂಟಿಗೆ ಜನ ಕೊಟ್ಟಿರುವಂತಹ ಒಂದು ಇದು ಜನಗಳ ಒಂದು ಅಭಿಪ್ರಾಯ ಏನೈತಪ್ಪ ಅಂತಂದ್ರೆ, ನಾವು ಪೂಜಿಸುವ ಗೋವುಗಳನ್ನು ಹತ್ಯೆ ಮಾಡುತ್ತಿದ್ದಾರೆ, ಅದರ ಬಗ್ಗೆ ಕಂಪ್ಲೇಂಟ್ ಕೊಡಿ ಫಸ್ಟ್. ಇದು ಭಾಳ ಒಳ್ಳೆಯ ಪ್ರಶ್ನೆ. ಈ ರಣಹದ್ದು ಟ್ರಸ್ಟ್ ಏನೈತಲ್ಲ, ನೀವು ಮೊದಲು ಇದ್ರ ಬಗ್ಗೆ ಗೋವು ಹತ್ಯೆಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಮಾಡಿರಿ ಅಥವಾ ದೂರನ್ನು ಕೊಡ್ರಿ ಅಂತ ಕೇಳಿದ್ದಾರೆ. ಈ ವರ್ಷದ ಬೆಸ್ಟ್ ಕಾಮಿಡಿ ಅಂತ ನೋಡ್ರಿ. ಹೌದು, ಇದೊಂಥರ ಬೆಸ್ಟ್ ಕಾಮಿಡಿನೇ, ಏನೂ ಮಾಡೋಕ್ಕಾಗೋದಿಲ್ಲ. ಇಂಥ ಕಾಮಿಡಿಗಳನ್ನು ನೋಡಿ ಕೂಡ ನಗುವಂಥ ನಮ್ಮ ದೇಶದಲ್ಲಿ ಬಂದುಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತೊಂದು ನೋಡ್ರಿ, ಎಂತೆಂಥ ಜನ ಇದ್ದಾರಪ್ಪ ನಮ್ಮ ದೇಶದಲ್ಲಿ. ನಿಜವಾಗ್ಲೂ ಏನು ಯಾವುದಕ್ಕೆ ದೂರ ಕೊಡ್ಬೇಕನ್ನ ಸಣ್ಣ ಕಾಮನ್ ಸೆನ್ಸ್, ಸಣ್ಣ ಬುದ್ಧಿವಂತಿಕೆ ಕೂಡ ನಮ್ಮಲ್ಲಿ ಇಲ್ಲ ಅಂದರೆ ಮತ್ತು ಏನು ಮಾಡ್ಬೇಕು? ನಮ್ಮ ದೇಶ ಇಷ್ಟು ಅಭಿವೃದ್ಧಿ ಯಾಕೆ ಆಗ್ತಿಲ್ಲ ಅಂದರೆ ಇದಕ್ಕೆ ಅಭಿವೃದ್ಧಿ ಆಗ್ತಿಲ್ಲ. ಇದೇ ಕೆಲಸವನ್ನು ರಾಜಕಾರಣಿಗಳ ಮೇಲೆ ಭ್ರಷ್ಟಾಚಾರವನ್ನು ಮಾಡಿದಾಗ, ಅತ್ಯಾಚಾರಗಳು ಮಹಿಳೆಯ ಮೇಲೆ ಅತ್ಯಾಚಾರವನ್ನು ಮಾಡಿದಾಗ, ಒಂದು ಸರ್ಕಾರವು ಜನರ ಒಂದು ಬಡವರ ದಬ್ಬಾಳಿಕೆಯನ್ನು ಮಾಡುತ್ತಿರುವಾಗ ಅಥವಾ ಈ ರಾಜ್ಯದಲ್ಲಿ ಆಗುತ್ತಿರುವಂತಹ ಕೋಮು ಗಲಭೆಗಳನ್ನು ಸೃಷ್ಟಿಸುವಂತಹ, ದ್ವೇಷ ಭಾಷಣ ಮಾಡುವಂತಹ ಮತ್ತು ಗೋವುಗಳನ್ನು ಹತ್ಯೆ ಮಾಡುವಂತಹ ಕೆಲ ರಾಕ್ಷಸರ ವಿರುದ್ಧ ಧ್ವನಿ ಎತ್ತಿದಾಗ, ಇಂತಹ ಕೇಸ್ಗಳನ್ನು ದೂರುಗಳನ್ನು ಕೊಟ್ಟಾಗ ನಮ್ಮ ರಾಜ್ಯವಾಗಲಿ ನಮ್ಮ ದೇಶವಾಗಲಿ ಇಷ್ಟೊತ್ತಿಗೆ ಪ್ರಗತಿಯತ್ತ ಸಾಗ್ತಿತ್ತು. ಯಾಕೆ ಪ್ರಗತಿಯತ್ತ ಸಾಗ್ತಿಲ್ಲ? ನಿಮ್ಮಂತಹ ಅತಿ ಬುದ್ಧಿವಂತರಿಂದ ಇವತ್ತು ದೇಶ ಇಲ್ಲೇ ಉಳಿದುಬಿಟ್ಟೈತೆ. ರಣಹದ್ದಿಗೊಂದು ಸಂಸ್ಥೆ, ಒಂದು ಸಂಘ, ಕತ್ತಿಗೊಂದು ಸಂಘ, ನಾಯಿಗೊಂದು ಸಂಘ, ಬೆಕ್ಕಿಗೊಂದು ಸಂಘ. ಏನು ಹುಚ್ಚುಚ್ಚು ಮಾತಾಡ್ತಿರಲಿ ಅಪ್ಪ. ತೋ ನೋಡ್ರಿ, ಕತ್ತೆ ಕುದುರೆ ಬಗ್ಗೆನೂ ಕೇಸ್ ಹಾಕಿ ಬೇವರ್ಸಿಗಳಂತ ಒಬ್ಬರು ಬೈದಾರೆ ನೋಡ್ರಿ. ಅದ್ರ ಬಗ್ಗೆನೂ ಕತ್ತೆ ಬಗ್ಗೆನೂ ಮಾತಾಡಿದ್ರು ಮತ್ತು ಚಿಕ್ಕಪ್ಪ ಚಿಕ್ಕಮ್ಮನ ಕಥೆನೂ ಹೇಳಿದ್ರು. ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಅವಮಾನ ಮಾಡಿದ ಕಿಚ್ಚ ಸುದೀಪ್ ಅಂತ ಕೊಡ್ರಿ ಒಂದು ಕೇಸ್. ಏನಿದಿರಪ್ಪ, ನನಗಂತೂ ಅರ್ಥ ಆಗ್ತಿಲ್ಲ ನೋಡ್ರಿ. ಹಾಗಾದರೆ ಗೂಬೆ ಥರ ಕೂತಿರ್ತೀಯ ಅಂದರೆ ಗೂಬೆಗೆ ಮಾಡಿದ ಅವಮಾನ, ಅಲ್ಲಿ ಥರ ಕೂತಿರ್ತೀಯ ಲೊಚ್ಚಗುಡ್ತೀಯ ಅಂದರೆ ಅಲ್ಲಿಗೆ ಮಾಡಿದ ಅವಮಾನನ? ಅದಕ್ಕೆ ಹೇಳೋದು ಮನುಷ್ಯ ಬ್ಯುಸಿ ಇರಬೇಕು ಅಂತ, ಇಲ್ಲ ಅಂದರೆ ಈ ರೀತಿ ಏನೋ ಒಂದು ಮಾಡ್ತಾರೆ. ಕರೆಕ್ಟ್. ಇದು ಬ್ಯುಸಿ ಇದ್ದರೆ ಮನುಷ್ಯ ಇಂಥ ವಿಚಾರಗಳಿಗೆ ಕೈ ಹಾಕಂಗಿಲ್ಲ. ಬ್ಯುಸಿ ಇಲ್ಲ, ಕೆಲಸ ಇಲ್ಲ, ಅದಕ್ಕೋಸ್ಕರ ಹಂಗೆ ಮಾಡ್ತಿರ್ಬೋದು ಅಂತಕ್ಕಂಥದ್ದು ಒಬ್ಬರ ಪ್ರಶ್ನೆ. ಚೆನ್ನಾಗಿದೆ ಅವ್ರದ್ದು ಕೂಡ ಪ್ರಶ್ನೆ ಅನ್ನುವಂಥದ್ದು. ಅದೇ ರೀತಿಯಾಗಿ ನೋಡ್ರಿ, ನೀವು ಕತ್ತೆ ಬಗ್ಗೆನೂ ಒಂದು ಕತೆ ಹೇಳೇ ಇರಬೇಕಲ್ವಾ? ಕತ್ತೆ ಸಂರಕ್ಷಣೆ ಯಾವುದು ಸಂಘ ಇಲ್ವಾ? ಇದು ಕೂಡ ಒಳ್ಳೆಯ ಪ್ರಶ್ನೆ. ಕತ್ತೆ ಬಗ್ಗೆನೂ ಭಾಳಷ್ಟು ಸಾರಿ ಕಿಚ್ಚ ಸುದೀಪ್ ಅವ್ರ ಎಪಿಸೋಡ್ಗಳಲ್ಲಿ ಮಾತಾಡಿದರೆ, ಹಾಗಾಗಿ ಕತ್ತೆ ಸಂಘದವ್ರು ಯಾರೋ ಇಲ್ವಾ, ಅವರು ಕೂಡ ಬಂದ್ಬಿಟ್ಟು ಕೇಸನ್ನು ಕೊಡ್ಬೋದು ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಏನಪ್ಪ ಒಂದು ಏನು ಅರ್ಥ ಆಗ್ತಿದೆ ನಿಮ್ಮದಂದ್ರೆ, ಒಂದು ರೇಪ್ ನಡೆದಿದೆ, ಮಕ್ಕಳು ಕಿಡ್ನಾಪ್, ದರೋಡೆ, ಇದ್ರ ಬಗ್ಗೆ ಕೇಸ್ ಹಾಕಿ ನಮ್ಮ ಭಾರತ ಯಾವತ್ತೂ ಉದ್ಧಾರ ಆಗಲ್ಲ. ಹಾಗಾದರೆ ಕತ್ತೆ ಜೀವ ಅಲ್ವಾ? ಒಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ರಿ, ನೀವು ಕೇಸ್ಗಳನ್ನು ಕೊಡುವಂಥದ್ದು ನಿಮ್ದು ಏನು ಬೆಳೆಸ್ಕೊಂಡು ಒಂದು ಒಳ್ಳೆಯ ವಿಚಾರದೊಂದಿಗೆ ಕೇಸನ್ನು ಕೊಡ್ರಿ, ಒಂದು ಒಳ್ಳೆಯ ವಿಚಾರದಿಂದ ದೂರನ್ನು ಕೊಡ್ರಿ. ಅವಾಗ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ದೇಶದಲ್ಲಿ ಅಭಿಮಾನ, ನಿಮ್ಮನ್ನು ಮೆಚ್ಚುವಂತಹ ಕೆಲವೊಂದು ಪ್ರತಿಭಾನ್ವಿತ ವ್ಯಕ್ತಿಗಳು ನಿಮ್ಮಿಂದ ಬರಬಹುದು. ಸೊ ಹಾಗಾಗಿ ಆ ರೀತಿಯಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿರಿ ಅಂತ ಹೇಳ್ತಾ, ಇದು ಹುಚ್ಚುಚಾಕರ ಸ್ಟೇಟ್ಮೆಂಟು ಅಥವಾ ಹುಚ್ಚುಚಾಕರ ದೂರುಗಳನ್ನು ಕೊಡೋದು ಬಿಡ್ರಿ. ಮೊದಲು ಒಳ್ಳೊಳ್ಳೆ ಕೆಲಸಕ್ಕೆ ದೂರು ಕೊಡ್ರಿ ಅಥವಾ ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೋಸ್ಕರ ದೂರು ಕೊಡ್ರಿ. ಅಂಥವುಗಳನ್ನು ಜನರು ಮೆಚ್ತಾರೆ, ನಿಮಗೆ ಆಶೀರ್ವಾದ ಇರ್ತದೆ. ಇಂತಹ ಕಚಡ ಬುದ್ಧಿಯನ್ನು ತೋರಿಸಬೇಡ್ರಿ. ಕತ್ತೆ ಸಂಘದವರು, ರಣಹದ್ದು ಸಂಘದವರು, ನಾಯಿ ಸಂಘದವರು, ಇದೆಲ್ಲ ಬೇಡ. ನಾಯಿ ಬಗ್ಗೆ ಒಬ್ಬರು ಆಗಲೇ ಟ್ವೀಟ್ ಮಾಡಿದ್ರು ಮೇಡಮ್ ಅವರು. ಅವಳು ಕೂಡ ದೊಡ್ಡ ನಟಿ, ರಮ್ಯಾ ಅವರು ಕೂಡ ಭಾಳ ದೊಡ್ಡದಾಗಿ ನಾಯಿ ಬಗ್ಗೆ ಪ್ರೇಮ ತೋರಿಸುವಂತಹ ಒಂದು ರೀತಿಯಲ್ಲಿ ಒಂದು ಕಮೆಂಟ್ ಹಾಕಿದ್ರು ಅಥವಾ ಒಂದು ಸ್ಟೋರಿಯನ್ನು ಹಾಕಿದ್ರು. ಸುಪ್ರೀಂ ಕೋರ್ಟ್ ತೀರ್ಪನ್ನೇ ವಿರೋಧ ಮಾಡಿದ್ರು ಅವರು. ಮೇಡಮ್ ಅವ್ರ ಬಗ್ಗೆ ಹೆಚ್ಚಿಗೆ ಏನು ಮಾತಾಡೋಂಗಿಲ್ಲ. ಮಾತಾಡಿದ್ರೆ ಮತ್ತೆ ಬೇರೆ ಕಡೆ ಎಲ್ಲೇ ಏರಿಸ್ತಾರೆ, ಅದಕ್ಕೆ ಸಂಬಂಧ ಮಾತಾಡೋಂಗಿಲ್ಲ. ಹಂಗಾಗಿಬಿಡುತ್ತೆ ಅದು ಸಮಸ್ಯೆ. ಅಲ್ಲ, ಮಾತಾಡ್ತೀವಿ, ಸರಿಯಾದ ಸಮಯಕ್ಕೆ ಮಾತಾಡ್ತೀವಿ, ಮತ್ತು ಅವ್ರಿಗೆ ಹಂಚ್ಕೊತಾರೆ ಅಂತಲ್ಲ. ಬಟ್ ವಿಷಯ ಏನೈತೆ, ಸರಿಯಾದ ವಿಚಾರಕ್ಕೋಸ್ಕರ ಕೇಸ್ ಮಾಡಿರಿ ಅಂತ ಹೇಳ್ತಾ, ಈ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇಟ್ಕೊಳ್ರಿ. ಇಲ್ಲ ಒಂದು ಸ್ವಲ್ಪ ಬಿಜಿ ಆಗ್ರಿ, ಕೆಲಸದಲ್ಲಿ ಬಿಜಿ ಆಗಿಬಿಡ್ರಿ. ಹಂಗಾರೆ ನಿಮ್ಗೆ ಇಂಥ ವಿಚಾರಗಳು ಬರೋಂಗಿಲ್ಲ, ಮೀಡಿಯಾ ಮುಂದೆ ಬರ್ಬೇಕನ್ನೋದು ವಿಚಾರ ಇರೋಂಗಿಲ್ಲ. ಆಮೇಲೆ ಏನೋ ಒಂದು ಸಂಘ ಒಂದು ಕಟ್ಕೊಂಡ್ರಿ, ಆ ಸಂಘಕ್ಕೆ ಅದು ಸಂಘ ಅನ್ನೋದ ನಿಮಗೆ ಇವಾಗ ಗೊತ್ತಾಗೈತೆ ನೋಡಿ. ನಮಗೆ ನೀವು ಸಂಘ ಇದ್ರದ್ದು ಒಂದು ಸಂಘ ಇರ್ತಾವನ್ನ ನನಗೆ ನಿಜವಾಗ್ಲೂ ಇವಾಗೇ ಗೊತ್ತಾಗೈತಿರೋದು.
ಶಿವ ಶಿವ ಶಿವ, ಎಂತೆಂಥ ಪ್ರಜೆಗಳಿದ್ದೀರಪ್ಪ ಭಾರತ ದೇಶದಲ್ಲಿ. ಇಂತಿಂತಹ ಪ್ರಜೆಗಳು, ಇಂತಿಂತಹ ಮಹಾನ್ ವ್ಯಕ್ತಿಗಳು ಹುಟ್ಟುತ್ತಾರಪ್ಪ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಬಿದ್ಕೊಳ್ರೋ ನಿಮ್ಮ ಅವನು ಖತರ್ನಾಕ್ ನನ್ನ ಮಕ್ಕಳ ಅಂತೇಳಿ ಅವತ್ತ ಹೇಳಿಬಿಡ್ತಿದ್ರು ಅಂತೇಳಿ ಕಲಿಯುಗ ಕುಡುಕದೊಳಗೆ ರಾಜ ತಾಳಿಕೋಟೆಯವರು ಒಂದು ಡೈಲಾಗ್ ಹೇಳಿದ್ರು. ನಿಜವಲ್ಲ ಆ ಡೈಲಾಗ್ ಇವಾಗ ನೆನಪು ಬರಕೈತೆ ನನಗೆ. ಎಂತೆಂತಹ ಮಹಾನ್ ವ್ಯಕ್ತಿಗಳು ಹುಟ್ಟಿದಂತಹ ಸಾಮ್ರಾಜ್ಯದಲ್ಲಿ ಅಥವಾ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇಂತಿಂಥ ದೊಡ್ಡ ಮಹಾನ್ ವ್ಯಕ್ತಿಗಳು ಹುಟ್ಟಿಬಿಟ್ಟಿರಿ. ನಿಮಗೂ ಧನ್ಯವಾದಗಳು. ಆದಷ್ಟು ಬೇಗ ನಿಮಗೂ ಒಳ್ಳೆಯದಾಗಲಿ. ಕಿಚ್ಚ ಸುದೀಪ್ ಅವರು ನಿಮಗಿಂತ ಜಾಸ್ತಿ ಒಳ್ಳೆಯದಾಗಲಿ ಅಂತ ಹೇಳ್ತಿ ಈ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.